ಸಚಿವ ಸ್ಥಾನದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪರಿಷತ್ ಸದಸ್ಯ ಎಫ್.ಎಚ್. ಜಕ್ಕಪ್ಪನವರವರು ಫ್ರೀಡಂ ಟಿವಿ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ರು ಅವರು ಫ್ರೀಡಂ ಟಿವಿಗೆ ನೋಡಿ. ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಹಲವು ಭಾಗ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯನವರ ಸೇವೆಯನ್ನು ಸ್ಮರಿಸ್ತಾ, ಬಹುಶಃ ಯಾವುದೇ ಆತಂಕ ಇಲ್ಲದೆ ಯಾವುದೇ ವಿವಾದ ಇಲ್ಲದೇನೆ ಬಹಳ ದೊಡ್ಡ ಮನಸ್ಸಿಂದ ಅಧಿಕಾರ ವರ್ಗಾಯಿಸಿದಾರಲ್ಲ, ಇದು ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆ ಅಂತ ನಾನು ಭಾವಿಸ್ತೇನೆ. ಈಗ ನಮ್ಮ ರಾಜ್ಯದ ಹಿರಿಯ ನಾಯಕರು, ಕಾಂಗ್ರೆಸ್ಸಿನ ಕಟ್ಟಾಳು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ CLP ಸಭೆಯಲ್ಲಿ ತೀರ್ಮಾನ ಮಾಡಿ, ಅವರು ರಾಜ್ಯಪಾಲರಿಗೆ ನಾನು ಮಂತ್ರಿಮಂಡಲ ರಚಿಸಲಿಕ್ಕೆ ಅವಕಾಶ ಕೊಡಬೇಕು, ನಾನು ಈ ಓದ್ ತಗೊಳ್ಳಿಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ, ಇವತ್ತು ಸರಳ ರೀತಿಯಲ್ಲಿ ಲೋಕಭವನದಲ್ಲಿ 3ನೇ ತಾರೀಕು 4 ಗಂಟೆಗೆ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ, ಅವ್ರ ಜೊತೆ ಹಿರಿಯ ನಾಯಕರುಗಳು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದ್ದರಿಂದ ನಮಗಿರುವಂಥದ್ದು ಮುಂದಿನ ದೊಡ್ಡ ಸವಾಲು ಏನು ಅಂತಂದರೆ, ನಾವು ಜನರಿಗೆ ಕೊಟ್ಟಂಥ ವಚನಗಳನ್ನು ಈಡೇರಿಸುವಂಥದ್ದು, ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಮುಂದುವರಿಸುವಂಥದ್ದು, ಸಾಮಾಜಿಕ ನ್ಯಾಯವನ್ನು ಸಂಪೂರ್ಣವಾಗಿ ಜಾರಿ ಮಾಡುವಂಥದ್ದು. ಅದರ ತದನಂತರ 2028ರಲ್ಲಿ ಬರುವಂಥ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಿ ತಳಮಟ್ಟದಿಂದ, ನೆಲಗಟ್ಟಿನಿಂದ ಕಾರ್ಯಕರ್ತರನ್ನು ಸಂಘಟಿಸಿ 2028ರ ಚುನಾವಣೆ ಗೆಲ್ಲಿಸುವಂಥದ್ದು ನಮ್ಮ ಗುರಿಯಾಗಿದೆ. ಕೆಲಸ ಮಾಡಬೇಕಂತ ಆಸೆ ಇದೆ. ಆದರೆ ಏನಾಗುತ್ತೆ ಅಂದರೆ, ಒಂದೊಂದ್ಸಲ ಹೈಕಮಾಂಡ್ ಹತ್ತಿರ ಲೆಕ್ಕಾಚಾರನ ಬೇರೆ ಇರ್ತದೆ. ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳುವಂಥವ್ರು, ನಾವು ಅಪೇಕ್ಷೆ ಪಡ್ತೇವೆ. ನಾವು ಮಂತ್ರಿ ಆಗಬೇಕು ಅಂತ ಅವಕಾಶ ಕೊಟ್ಟರೆ ಒಳ್ಳೆ ಸೇವೆಯನ್ನು ಜನಗಳಿಗೆ ಕೊಡಬೇಕು ಅಂತೇಳಿ ನಾವು ಮಾಡ್ತಿದ್ದೇವೆ. ಯಾಕಂದ್ರೆ ನಾವೆಲ್ಲ ಒಂದು ಚಳವಳಿಯಿಂದ ಬಂದವರು. ನಾವು ಕಸಬುದಾರ ರಾಜಕಾರಣಿಗಳಲ್ಲ, ವೃತ್ತಿ ರಾಜಕಾರಣಿಗಳಲ್ಲ. ನಾವು ಒಂಥರ ಸಾಮಾಜಿಕ ನ್ಯಾಯ, ಒಂದು ಚಳವಳಿ, ಪ್ರಗತಿಪರ ಚಳವಳಿ ಬಂದವರು. ಆ ಕಾರಣಕ್ಕೋಸ್ಕರ ಇವತ್ತಿನ ಒಟ್ಟು ಕಾಂಗ್ರೆಸ್ಸಿನ ವೇದಿಕೆ ಏನಿದೆಯಲ್ಲ, ಒಂಥರ ಪ್ರಗತಿಪರ ಆಲೋಚನೆ ಉಳ್ಳವರಿಗೆ ಆದ್ಯತೆ ಕೊಡುವಂಥದ್ದು ಹೆಚ್ಚು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕುಟುಂಬದ